ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ಆಪ್ಟಿಮಿಸ್ಟಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಮಾತಾಡ್ತಾ ಇರೋದು ನಿಮ್ಮೆಲ್ಲರ ಫೇವ್ರೇಟ್ ಒನ್ ಆ್ಯಂಡ್ ಓನ್ಲಿ ಎಂಟರ್ಟೈನ್ಮೆಂಟ್ ಕಿಂಗ್ ಆ್ಯಂಡ್ ಕಾಮಿಡಿ ಕಿಂಗ್, ಬಿಗ್ ಬಾಸ್ ಸೀಸನ್ 12ರ ಕಂಟೆಸ್ಟೆಂಟ್ ಕೂಡ ಯಾರು ಅಂದರೆ ನಿಮ್ಮೆಲ್ಲರ ಫೇವ್ರೇಟ್ ಗಿಲ್ಲಿ ನಟ ಅವ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ಗಿಲ್ಲಿ ನಟ ಅವರ ಜರ್ನಿ ತುಂಬಾ ಇನ್ಸ್ಪೈರಿಂಗ್ ಆದಂಥದ್ದು. ಓಕೆ, ಸೊ ಬಿಗ್ ಬಾಸ್ ಮನೆ ಅಂತ ಹೇಳಿದರೆ ಅಲ್ಲಿ ಟೆನ್ಷನ್ ಇರುತ್ತೆ, ಜಗಳ ಇರುತ್ತೆ, ಫ್ರೆಂಡ್ಶಿಪ್ ಇರುತ್ತೆ. ಇದೆಲ್ಲರ ಮಧ್ಯೆನೂ ಒನ್ ಆ್ಯಂಡ್ ಓನ್ಲಿ ಪರ್ಸನ್ ಕಾಮಿಡಿ ಮಾಡಿಕೊಂಡು ನಿಮ್ಮೆಲ್ಲರನ್ನೂ ನಗರ್ಸ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಬೇರೆ ಯಾರೂ ಅಲ್ಲ, ನಮ್ಮ ಗಿಲ್ಲಿಯವರು. ಸೊ ಅವರ ಅಭಿಮಾನಿಗಳ ಪ್ರಕಾರ ಈ ಸೀಸನ್ನ ರಿಯಲ್ ಹೀರೋ ಅಂತಂದರೆ ಅದು ನಮ್ಮ ಗಿಲ್ಲಿ ನಟ. ಸೊ ಅವರ ಅಭಿಮಾನಿ ನಾನು ಕೂಡ. ಎಸ್, ಅವರು ಅಭಿಮಾನಿಗಳು ಹೇಳಿರೋ ಹಾಗೆ ಅವರೇ ರಿಯಲ್ ಹೀರೋ. ಸೊ ಡೆಫಿನೆಟ್ಲಿ ಅದರಲ್ಲಿ ಏನೂ ತಪ್ಪಿಲ್ಲ. ಯಾಕೆ ಜನರಿಗೆ ಗಿಲ್ಲಿ ಅಂದರೆ ಅಷ್ಟು ಇಷ್ಟ? ಸೊ ಬನ್ನಿ ನೋಡೋಣ. ಸೊ ಮೊದಲನೇದಾಗಿ ಗಿಲ್ಲಿ ನಟ ಅವರ ಲೈಫ್ ಜರ್ನಿ ಏನಿದೆ ಅದು ತುಂಬ ಇನ್ಸ್ಪೈರಿಂಗ್ ಆದಂಥದ್ದು. ಒಂದು ಕಾಲದಲ್ಲಿ ಸಿನಿಮಾಗಳಲ್ಲಿ ಮತ್ತು ರಿಯಾಲಿಟಿ ಶೋಗಳಲ್ಲಿ ಸೆಟ್ ಬಾಯ್ ಆಗಿ ಕೆಲಸ ಮಾಡಿರುವಂಥ ನಮ್ಮ ಗಿಲ್ಲಿ ನಟ ಅವರು ಈಗ ಒಂದು ಹೀರೋ ಆಗಿಬಿಟ್ಟು ಎಂಟ್ರಿ ತೊಗೊಂಡು ಬಿಗ್ ಬಾಸ್ ಸೀಸನ್ 12ರಲ್ಲಿ ಹೀರೋ ಆಗಿ ಮಿಂಚ್ತಿದ್ದಾರೆ. ಸೊ ಕಷ್ಟಪಟ್ಟರೆ ಮೇಲ್ ಬರ್ಬೋದು ಅನ್ನೋದಕ್ಕೆ ಉದಾಹರಣೆನೇ ನಮ್ಮ ಗಿಲ್ಲಿ ನಟ ಅವರು. ಸೊ ಹಾಗಾಗಿ ಈ ಒಂದು ಕಾರಣಕ್ಕೆ ಅವರು ಕಾಮನ್ ಮ್ಯಾನ್ ಅನ್ನೋರು ಏನಿದ್ದಾರೆ ಅವರಿಗೆ ಕನೆಕ್ಟ್ ಆಗುವಂಥ ಒಂದು ಅದ್ಭುತವಾದಂಥ ಒಂದು ಪರ್ಸನ್. ಗಿಲ್ಲಿ ನಟ ಅವ್ರದ್ದು ಇನ್ನೊಂದು ಪಾಸಿಟಿವ್ ಮಾತು ಏನಂದರೆ ಅವ್ರು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್. ಮನೇಲಿ ಕೆಲವೊಬ್ರು ಫೇಕ್ ಆಗಿ ಮಾಡ್ಬೋದು, ಇನ್ನೊಬ್ರು ನಾನು ಈ ಥರ ಇಲ್ಲ, ನಾನು ಆ ಥರ ಇದ್ದೀನಿ, ಹೀಗೆ ಹಾಗೆ ಅಂತೆಲ್ಲ ಪ್ರೊಜೆಕ್ಟ್ ಮಾಡ್ಕೋಬೋದು. ಬಟ್ ಗಿಲ್ಲಿ ನಟ ಅವ್ರು ಹಾಗಲ್ಲ. ಸೊ ಗಿಲ್ಲಿ ಅವರು ಅವರಿಗೆ ಏನು ಸರಿ ಅನ್ಸುತ್ತೆ ಸರಿ ಅಂತ ಹೇಳ್ತಾರೆ, ತಪ್ಪು ಅನ್ಸಿದ್ರೆ ತಪ್ಪಂತ ಹೇಳ್ತಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಯಾವುದೇ ಒಂದು ಗೇಮ್ಗಳಲ್ಲಿ ಅವರು ಎಲ್ಲ ಕಂಟೆಸ್ಟೆಂಟು ಫುಲ್ ಸೀರಿಯಸ್ ಆಗಿಬಿಟ್ಟು ಇದು ಮಾಡ್ತಾ ಇದ್ರೆ ನಗಿಸೋವಂಥ ಕೆಪಾಸಿಟಿ ಇರೋದು ನಮ್ಮ ಗಿಲ್ಲಿ ಅವ್ರಿಗೆ ಮಾತ್ರ. ಈ ಒಂದು ಗುಣ ಏನಿದೆ ಅಲ್ವಾ, ಇದೇ ಜನರಿಗೆ ತುಂಬ ಇಷ್ಟ ಆಗುವಂಥ. ಸೊ ಈ ಒಂದು ಗುಣ ಏನಿದೆ ಗಿಲ್ಲಿ ಅವ್ರದ್ದು, ಅದೇ ಎಲ್ಲ ಜನರಿಗೂ ಇಷ್ಟ ಆಗೋದು. ಸೊ ಹಾಗಾಗಿ ಅವ್ರಿಗೆ ತುಂಬ ಜನ ಅಭಿಮಾನಿಗಳಿದ್ದಾರೆ. ಅದರಲ್ಲಿ ಅಭಿಮಾನಿ ನಾನು ಒಬ್ಬಳು. ಅವರಿಗೆ ಯಾವುದೇ ಫಿಯರ್ ಇಲ್ಲ. ಓಕೆ, ಹಿ ಈಸ್ ದ ಬೆಸ್ಟ್. ಇನ್ನು ಅವರ ಕಾಮಿಡಿ ಬಗ್ಗೆ ಬರೋದಾದರೆ ಅವರ ಕಾಮಿಡಿ ಟೈಮಿಂಗ್ ಆಗಿರ್ಬೋದು, ಸೆನ್ಸ್ ಆಫ್ ಹ್ಯೂಮರ್ ಆಗಿರ್ಬೋದು, ಆ ಪೇಷನ್ಸ್ ಆಗಿರ್ಬೋದು, ಅದು ಕಾಮಿಡಿಯನ್ಸ್ ಅಂದರೆ ಏನು ಗೊತ್ತಾ, ಕಾಮಿಡಿಯನ್ಸ್ ಏನಿದ್ದಾರೆ ಅವ್ರು ನಿಜವಾಗ್ಲೂ ಗಾಡ್ ಗಿಫ್ಟ್. ಯಾಕಂದರೆ ಅವ್ರಿಗೆ ಇರುವಂಥ ಟ್ಯಾಲೆಂಟ್. ಈಗ ಒಂದು ಪರ್ಸನ್ನ ನಡೆಸಬೇಕು ಅಂದರೆ ಚಿಟಿಕೆ ಹೊಡೆಯಷ್ಟನ್ನು ನಾವು ಅಳಿಸ್ಬೋದು, ಬಟ್ ಒಂದು ಪರ್ಸನ್ನ ನಗಾಡಿಸ್ಬೇಕು ಅಂದರೆ ತುಂಬಾ ಕಷ್ಟ. ಸೊ ಎಲ್ಲ ಕಾಮಿಡಿಯನ್ಸ್ ಏನಿದ್ದಾರೆ ಜಗತ್ತಲ್ಲಿ ಅವರಿಗೆ ನನ್ನ ಹ್ಯಾಂಡ್ಸ್ ಆಫ್. ಬಿಕಾಸ್ ಅವರು ಮಾಡುವಂಥ ಕೆಲಸ ಏನಿದೆ ಚಿಕ್ಕ ಪುಟ್ಟದಂತೂ ಅಲ್ವೇ ಅಲ್ಲ. ಸೊ ಗಿಲ್ಲಿ ಅವರು ಅವರ ಕಾಮಿಡಿ ಟೈಮಿಂಗ್ ಆಗಿರ್ಬೋದು, ಅವ್ರ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಅವರ ಸೆನ್ಸ್ ಆಫ್ ಹ್ಯೂಮರ್ ಆಗಿರ್ಬೋದು, ಅವ್ರ ಪಾಸಿಟಿವಿಟಿ ಆಗಿರ್ಬೋದು, ಅದೇ ಅವರ ಕಾಮಿಡಿ ಮಾತ್ರ ಅಲ್ಲ, ಅವರನ್ನು ಕೂಡ ಒಂದು ರಿಯಲ್ ಹೀರೋ ಆಗಿ ಎಲ್ರಿಗೂ ಪರಿಚಯಿಸ್ತಾ ಇರೋದು. ಸೊ ಆ ಒಂದು ಗುಣ ಏನಿದೆ ಅಲ್ವಾ, ಅದು ಎಲ್ರಿಗೂ ಬರಲ್ಲ. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಗಿಲ್ಲಿ ಅವರು ಏನಿದ್ದಾರೆ ಅವ್ರು ಬರೀ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಮಾತ್ರ ಅಲ್ಲ, ಅವರು ಪ್ರತಿಯೊಬ್ಬರ ಮನಸ್ಸಲ್ಲಿ ಕೂಡ ಮನೆ ಮಗನಾಗಿ ನೆಲೆಸಿದ್ದಾರೆ. ಹೊರಗಡೆ ಅವರಿಗೆ ಇರುವಂಥ ಫ್ಯಾನ್ಸನ್ನು ನೋಡಿದರೆ ಅವರು ಬರೀ ಸೀಸನ್ 12ರ ಫೈನಲ್ಗೆ ಮಾತ್ರ ಹೋಗೋದಲ್ಲ, ಅವ್ರು ಇವನ್ ವಿನ್ನರ್ ಕೂಡ ಆಗ್ತಾರೆ. ಒಟ್ಟಿನಲ್ಲಿ ಫ್ರೆಂಡ್ಸ್, ನೀವು ಕೂಡ ಗಿಲ್ಲಿ ಅವರ ಫ್ಯಾನ್ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದೆ ನಿಮಗೆ ಯಾವ ಥರ ವೀಡಿಯೋಸ್ ನೋಡೋಕ್ಕೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಇಷ್ಟ ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಗಿಲ್ಲಿ ಅವರು ಗೆಲ್ಲಬೇಕು ಅಂದರೆ ಗಿಲ್ಲಿ ಅವರಿಗೆ ವೋಟ್ ಮಾಡಿ. ಹಾಗೆ ಕೆಳಗಡೆ ಕಮೆಂಟ್ಸಲ್ಲಿ ಕೂಡ ಜೈ ಗಿಲ್ಲಿ ಅಂತ ಹೇಳಿ ಕಮೆಂಟ್ ಮಾಡಿ. ಸರಿ ಗೈಸ್, ನಾನೇನು ಬರ್ತೀನಿ, ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.